ಪ್ರೈಸ್ ದಿ ಲಾರ್ಡ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನೆನೆಸ್ತೇನೆ. ಈ ದಿನದ ವಾಕ್ಯವನ್ನು ಧ್ಯಾನ ಮಾಡಿ ನೋಡೋಣ ಪ್ರಿಯರೇ. ತೂಗು ಹಾಕಿದ್ದ ಆ ದುಷ್ಕರ್ಮಿಗಳಲ್ಲಿ ಒಬ್ಬನು ಆತನನ್ನು ದೂಷಿಸಿ, ನೀನು ಬರಬೇಕಾದ ಕ್ರಿಸ್ತನಲ್ಲವೇ? ನಿನ್ನನ್ನು ರಕ್ಷಿಸಿಕೋ, ನಮ್ಮನ್ನು ರಕ್ಷಿಸು ಎಂದು ಹೇಳಿದ್ದಕ್ಕೆ ಇದು ನಿಮಗೆ ಚಿರಪರಿಚಿತವಾದ ವಚನ. ಲೂಕ 23:39 ವಚನ ಸಿಗುತ್ತೆ ಪ್ರಿಯರೇ. ಇಲ್ಲಿ ಯೇಸು ಕ್ರಿಸ್ತನನ್ನು ಇಬ್ಬರ ಕಳ್ಳರ ಮಧ್ಯೆ ಹಾಕುತ್ತಾರೆ. ಅಲ್ಲಿ ಒಂದು ಸಂಭಾಷಣೆ ನಡೆಯುತ್ತದೆ. ಎರಡನೆಯವನು ಅವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ ಎರಡನೆಯವನು ಕೇಳ್ತಾರೆ. ಇನ್ನೊಬ್ಬ ಅದಕ್ಕೆ ಹೇಳ್ತಾನೆ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ, ಈತನಾದರೂ ಅಲ್ಲದ್ದೇನೂ ಮಾಡಲಿಲ್ಲ ಎಂದು ಹೇಳಿದನು ಪ್ರಿಯರೇ. ಹಾಗಾದರೆ ಇಲ್ಲಿ ಒಂದು ಸಂಭಾಷಣೆ ನಡೆಯುತ್ತದೆ. ಯಾರ ಬಗ್ಗೆ ನೋಡೋಣ ಅಲ್ಲವಾ? ಅಲ್ಲಿ ನೋಡುವುದಾದರೆ 3 ಜನ ಇದ್ದಾರೆ. ಅದರಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಕೂಡ ಇದ್ದಾರೆ. ಆದರೆ ಎರಡನೆಯವನ ಸಂಭಾಷಣೆಯನ್ನು ನೋಡೋಣ. ಎರಡನೆಯವನನ್ನು ಗದರಿಸಿ, ನೀನು ಇದೇ ದಂಡನೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ ಹೇಳುತ್ತಾನೆ. ಇಲ್ಲಿ ನಾವು ಧ್ಯಾನ ಮಾಡುವಾಗ 3 ಜನ ಇಲ್ಲಿ ಇದ್ದಾರೆ, 3 ವ್ಯಕ್ತಿಗಳಿದ್ದಾರೆ. ಆದರೆ ಅಲ್ಲಿ ಒಬ್ಬ ಏನು ಮಾಡ್ತಾನೆ ಅಂದರೆ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನು ನೆನೆಸಿಕೋ ಎಂಬುದಾಗಿ ಇನ್ನೊಬ್ಬ ಕಳ್ಳ ಯಾರು ಹೇಳ್ತಾನೆ? ಯೇಸು ಸ್ವಾಮಿಗೆ ಹೇಳುತ್ತಾನೆ ಪ್ರಿಯರೇ. ಆಗ ಯೇಸು ಕ್ರಿಸ್ತರು ಅವನಿಗೆ ತಕ್ಷಣ ಉತ್ತರ ಕೊಡುತ್ತಾರೆ. ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವೆ ಎಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟರು ಪ್ರಿಯರೇ. ಇದು ಒಂದು ಸುಂದರವಾದ ಅದ್ಭುತವಾದ ವಚನವಾಗಿದೆ ಪ್ರಿಯರೇ. ಇದನ್ನು ಧ್ಯಾನ ಮಾಡುವಾಗ ನಮಗೆ ಒಂದು ದೊಡ್ಡ ಆಶೀರ್ವಾದ ಖಂಡಿತವಾಗಿ ನಿಶ್ಚಯವಾಗಿ ನಮಗೆ ಉಂಟಾಗುತ್ತದೆ ಪ್ರಿಯರೇ. ಆದಂಥ ಒಂದು ಆಶೀರ್ವಾದ ಈ ವಚನವನ್ನು ನಾವು ತಿಳಿದುಕೊಳ್ಳೋಣ. ಇಲ್ಲಿ ನಾವು ಈಗಾಗಲೇ ಓದಿ ನೋಡಿದೆವು. ಇಲ್ಲಿ 3 ವ್ಯಕ್ತಿಗಳಿದ್ದಾರೆ. ಅದರಲ್ಲಿ ಮಧ್ಯದಲ್ಲಿ ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತರು ಕೂಡ ಇದ್ದಾರೆ. ಸರಿ, ಹಾಗಾದರೆ ಈ ಸಂಭಾಷಣೆಯಲ್ಲಿ ಏನು ನಡೀತದೆ ಎಂಬುದಾಗಿ ನಾವು ಧ್ಯಾನ ಮಾಡಿ ನೋಡೋಣ. ಅಲ್ಲಿ ಅನೇಕರು ಜನರಿರ್ತಾರೆ. ನಾವು ನೋಡುವುದಾದರೆ ಯಹೂದ್ಯರು, ಅನ್ಯರು ಕೂಡ ಅಲ್ಲಿ ಅನೇಕರು ಜನರಿದ್ದಾರೆ. ಕೆಲವರು ನಂಬಿದವರು, ನಂಬಿಲ್ಲದೆ ಇರೋರು ಅನೇಕರಿದ್ದಾರೆ ಪ್ರಿಯರೇ. ಆ ಒಂದು ಮಧ್ಯದಲ್ಲಿ ಯೇಸು ಕ್ರಿಸ್ತರಿಗೆ ಶಿಲುಬೆಗೆ ಹಾಕುವಾಗ ಆತನಿಗೆ ಕೈಕಾಲುಗಳಿಗೆ ಮೊಳೆಯು ಜಡಿಯಲ್ಪಟ್ಟಿರುತ್ತದೆ ಪ್ರಿಯರೇ. ಮುಳ್ಕಿರೀಟವು ಧರಿಸಲ್ಪಟ್ಟಿರುತ್ತದೆ. ಕರ್ತನಾದ ಯೇಸು ಕ್ರಿಸ್ತರಿಗೆ ಅವರು ನೋವಲ್ಲಿ ಇರ್ತಾರೆ. ಹಾಗೂ ಆ ನೋವಲ್ಲಿ ಇದ್ದಾಗಿಯೂ ಕೂಡ ಅವರು ಅನೇಕ ಬಾರಿ ಯೇಸು ಸ್ವಾಮಿಗೆ ನೀರನ್ನು ಕೊಡಲಿಕ್ಕೆ, ದ್ರಾಕ್ಷಾರಸನ್ನು ಕೊಡಲಿಕ್ಕೆ ಪ್ರಯತ್ನಿಸ್ತಾರೆ. ಆಗ ಅಲ್ಲಿ ಒಂದು ಸಂಭಾಷಣೆ ನಡೆಯುತ್ತದೆ. ಆಗ ಒಬ್ಬ ಕಳ್ಳ ಯೇಸು ಸ್ವಾಮಿಗೆ ಹೇಳ್ತಾನೆ, ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸ್ಕೋ, ಆಮೇಲೆ ನನ್ನ ರಕ್ಷಿಸ್ಲಪ್ಪ. ಅವನಿಗೂ ಕೂಡ ಮೊಳೆ ಹೊಡೆಯಲ್ಪಟ್ಟಿರ್ತದೆ. ಒಬ್ಬ ಕಳ್ಳ ಹೇಳುತ್ತಾನೆ, ನೀನು ಕ್ರಿಸ್ತನಾಗಿದ್ದರೆ. ಕ್ರಿಸ್ತ ಎಂಬುದಾಗಿ ನೋಡುವುದಾದರೆ ಕರ್ತನು ಎಂಬುದಾಗಿ ಅರ್ಥ ಪ್ರಿಯರೇ. ದೇವರಿಂದ ಅಭಿಷೇಕಿಸಲ್ಪಟ್ಟವನು ಸಾಕ್ಷಾತ್ ದೇವರೇ ಎಂಬುದಾಗಿದ್ದರೆ ಅರ್ಥ. ಕ್ರಿಸ್ತ ಹಾಗಾದರೆ ನಿನ್ನನ್ನು ರಕ್ಷಿಸ್ಕೋ. ಹಾಗಾದರೆ ಅವನು ಏನಕ್ಕೆ ಅದನ್ನು ಹೇಳ್ತಾ ಇದ್ದಾನೆ ಅಂದರೆ, ಕ್ರಿಸ್ತನು ಎಂದರೆ ಕರ್ತನು, ಅವನ ದೇವರಿಗೆ ಯಾರಾದರೂ ಈ ರೀತಿ ಮಾಡಲಿಕ್ಕಾಗತ್ತಾ? ದೇವರಿಗೆ ಯಾರಾದರೂ ಈ ರೀತಿ ಬೆತ್ತಲೆಯನ್ನು ಮಾಡಿ ಈ ರೀತಿ ಶಿಲುಬೆಗೆ ಹಾಕೋಕ್ಕಾಗತ್ತಾ? ಕೈಕಾಲುಗಳಿಗೆ ಮೊಳೆನ ಹೊಡಿಲಿಕ್ಕಾಗತ್ತಾ? ಇವರು ದೇವರು ಅಲ್ಲವೇ ಅಲ್ಲ, ಈತನು ಕ್ರಿಸ್ತನು ಕೂಡ ಅಲ್ಲವೇ ಅಲ್ಲ, ಈತನು ದೇವಕುಮಾರನು ಅಲ್ಲವೇ ಅಲ್ಲ ಅಂತ ಒಬ್ಬ ಕಳ್ಳ ತನ್ನಲ್ಲೇ ತಾನು ನಿಶ್ಚಯಿಸ್ಕೊಂಡಿರ್ತಾನೆ. ಅವನು ಏನಕ್ಕೆ ನಿಶ್ಚಯಿಸ್ಕೊಂಡಿರ್ತಾನೆ ಅಂದರೆ, ಕಣ್ಣಿಗೆ ಕಾಣತಕ್ಕಂಥ ಸಂಗತಿ ಮತ್ತು ಪ್ರಕಟಣೆ ಇಲ್ಲದ ವ್ಯಕ್ತಿಯು ಅವನು ಆಗಿರ್ತಾನೆ ಪ್ರಿಯರೇ. ಈ ರೀತಿ ಸಂಭಾಷಣೆ ಮಾಡುವಾಗ ಅಲ್ಲಿ ಅನೇಕರು ಇರ್ತಾರೆ, ನೋಡ್ತಾ ಇರ್ತಾರೆ. ಅವನು ಕೂಡ ನೋವಲ್ಲಿ ಇರ್ತಾನೆ. ಯೇಸು ಕ್ರಿಸ್ತನನ್ನು ಹೀನೈಸಿ ಮಾತನಾಡುತ್ತಾನೆ. ಅಲ್ಲಿರೋ ಯಹೂದ್ಯರು ಕೂಡ ಅದೇ ರೀತಿ ಇರ್ತಾರೆ. ಅವ್ರಿಗೆ ಅದೇ ಡೌಟು, ಇವನು ದೇವಕುಮಾರನಾಗಿದ್ದರೆ ಇವ್ರು ಯಾಕೆ ಈ ರೀತಿ ನಮ್ಮ ಕೈಲಿ ಶಿಕ್ಷೆ ಹೊಂದಿಸ್ಕೋಬೇಕು? ಅವರೊಂದು ದೇವರು ಕ್ರಿಸ್ತನಾಗಿದ್ದರೆ ಒಂದು ಬಾಯಿಂದ ಒಂದು ಮಾತು ಹೇಳಿದ್ರೆ ಸಾಕು, ನಮಗೆ ಶಿಕ್ಷೆ ಆಗಿಬಿಡುತ್ತೆ, ನಮಗೆ ಏನು ಬೇಕಾದ್ರೂ ಆಗಿಬಿಡುತ್ತೆ. ಇವನು ಕೂಡ ಕಳ್ಳ, ಇವನು ಸುಳ್ಳು, ದೇವ್ರ ಮಗ ಅಲ್ಲ, ಇವನು ದೇವ್ರ ಮಗ ಅಂತ ಹೇಳ್ಕೊಂಡಿದ್ದಾನೆ ಅಂತ
ಅನೇಕರು ಅಲ್ಲಿ ಹೇಳ್ತಾ ಇರ್ತಾರೆ. ಇವ್ರ ಜೊತೆ ಇನ್ನೊಬ್ಬ ಕಳ್ಳನು ಕೂಡ ಸೇರಿಕೊಂಡಿರ್ತಾನೆ ಪ್ರಿಯರೇ. ಈ ಸಂಭಾಷಣೆಯಲ್ಲಿ ನೀವು ಓದಿ ನೋಡಿ, ಲೂಕ 23:30-39 ಇನ್ನೊಬ್ಬ ಕಳ್ಳ ಆ ಕಳ್ಳನಿಗೆ ಗದರಿಸ್ತಾನೆ. ಕ ಏನಂತ ಗದರಿಸ್ತಾನೆ? ನಾವು ಈ ದಂಡನೆಯಲ್ಲಿದ್ದು ನಿನಗೆ ಗೊತ್ತಾಗ್ತಾ ಇಲ್ವಾ? ಈ ದಂಡನೆಯಲ್ಲಿದ್ದು ಗೊತ್ತಾಗ್ತಾ ಇಲ್ವಾ? ನಾವಂತೂ ಸರಿಯಾದ ದಂಡನೆಯಲ್ಲಿದ್ದೇವೆ. ಸರಿಯಾದ ತೀರ್ಪು ನಮಗಾಗಿದೆ. ಯಾಕಂದರೆ ನಾವು ಅಪರಾಧಿಗಳು, ಕಳ್ಳರು, ಕೊಲೆಗಾರರು. ನಮಗೇನು ತೀರ್ಪಾಗಬೇಕು ಅದು ಆಗಿದೆ, ನಮಗೆ ಸರಿಯಾದದ್ದೇ ಆಗಿದೆ ಎಂಬುದಾಗಿ ಈ ಕಳ್ಳ ಒಪ್ಪಿಕೊಳ್ಳುತ್ತಿದ್ದಾನೆ. ಯಾರ ಮುಂದೆ? ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಪ್ರಿಯರೇ. ಹಾಗಾದರೆ ಈ ಎಂಥ ಒಂದು ದೇವರು ಕರ್ತನ ಮುಂದೆ ಒಪ್ಕೊಳ್ತಾ ಇದ್ದಾನೆ. ನನಗೆ ಸರಿಯಾಗಿ ಶಿಕ್ಷೆ ಆಗಬೇಕು ಕಣಪ್ಪ, ನಾವು ತಪ್ಪು ಮಾಡಿದ್ದೀವಿ, ಈ ದಂಡನೆಯಲ್ಲಿದ್ದರೂ ಈ ಸತ್ಯ ನೀನು ತಿಳಿತಾ ಇಲ್ವಾ? ಅವನು ಹೇಳ್ತಾ ಇದ್ದಾನೆ. ಆ ಕಳ್ಳ ಇನ್ನೊಬ್ಬನ ಗದರಿಸಿ ಕೇಳ್ತಾ ಇದ್ದಾನೆ ಪ್ರಿಯರೇ. ಅವನನ್ನು ಗದರಿಸಿ, ನೀನು ಇದೇ ದಂಡೆಯಲ್ಲಿರುವಾಗಲೂ ದೇವರಿಗೆ ಹೆದರುವುದಿಲ್ಲವೋ ಎಂಬುದಾಗಿ ಕೇಳ್ತಾ ಇದ್ದಾನೆ ಪ್ರಿಯರೇ. ಭಯನೇ ಅನ್ನೋದಿಲ್ವೇನೋ? ಭಯ ಅನ್ನೋದಿಲ್ವಾ? ಪಶ್ಚಾತ್ತಾಪ ಅನ್ನೋದಿಲ್ವಾ? ಅಯ್ಯೋ, ನೀನು ಮಾಡಿರೋ ಪಾಪ ತಪ್ಪುಗಳ ಬಗ್ಗೆ ನಿನಗೆ ಅರಿವು ಉಂಟಾಗ್ತಾ ಇಲ್ವಾ? ಸೊ ಇದನ್ನು ಕೇಳ್ತಾ ಇದ್ದಾನೆ ಯಾರು? ಇನ್ನೊಬ್ಬ ಕಳ್ಳ. ನಿನಗೆ ಹೆದರಿಕೆ ಇಲ್ಲವಾ? ಪಶ್ಚಾತ್ತಾಪ ಇಲ್ಲವಾ ಎಂಬುದಾಗಿ ಹೇಳಿ ನೋಡಿ. ಅವನಿಗೂ ಕೂಡ ಇನ್ನೊಬ್ಬ ಗದರಿಸ್ತಾನಲ್ಲ ಕಳ್ಳ, ಆ ಇನ್ನೊಬ್ಬ ಕಳ್ಳನನ್ನು ಗದರಿಸ್ತಾನಲ್ಲ, ಆ ಕಳ್ಳನು ಕೂಡ ಪೇನಲ್ಲಿರ್ತಾನೆ ಪ್ರಿಯ. ಅವನಿಗೂ ಕೂಡ ಕೈಕಾಲುಗಳಲ್ಲಿ ಮೊಳೆ ಜಡಿಯಲ್ಪಟ್ಟಿರ್ತದೆ. ಆ ಒಂದು ನೋವಿನಲ್ಲೂ ಕೂಡ ಅವನು ತನಗಾದ ತಪ್ಪನ್ನು ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು, ನಾನು ಅಪರಾಧಿ, ನಮಗಾಗೋ ದಂಡನೆ ಇದೆ ಅಂತ ಹೇಳಿ ಆ ಪೇನಲ್ಲೂ ಕೂಡ ಅವನು ಹೇಳಿ ಯೇಸು ಕ್ರಿಸ್ತನಿಗೆ ಹೇಳ್ತಾರೆ, ಈತನಲ್ಲಿ ಯಾವ ತಪ್ಪು ಇಲ್ಲ. ಯಾಕಂದರೆ ಪ್ರಕಟಣೆಯನ್ನು ಹೊಂದಿದ್ದ ಪ್ರಿಯರೇ. ಅವನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದ. ಈತನು ಈ ಒಂದು ಕ್ರಿಸ್ತ ಯೇಸುವನ್ನು ಗಮನಿಸಿದ್ದ. ನೋಡಿ, ಆತನನ್ನು ಶಿಲುಬೆಗೆ ಹಾಕಬೇಕಾದ್ರೆ, ಆತನಿಗೆ ಉಗಿಬೇಕಾದ್ರೆ, ಹೊಡಿಬೇಕಾದ್ರೆ ಪ್ರತಿಯೊಂದನ್ನು ಗಮನಿಸಿದ ಪ್ರಿಯರೇ. ಈ ಒಂದು ನೋವಲ್ಲೂ ಯೇಸು ಕ್ರಿಸ್ತರು ಆ ಒಂದು ತಾಳ್ಮೆಯಲ್ಲಿ ಯಾರಿಗೂ ಕೂಡ ಬೈಯಲಿಲ್ಲ. ಬೈಯೋರಿಗೆ ಪ್ರತ್ಯೇಕ ಬೈಯಲಿಲ್ಲ ಅಂತಲೇ ದೇವರು ಎಲ್ಲವನ್ನ ಸಹಿಸಿಕೊಂಡ್ರು. ಕಡೆದಾಗಿ ಶಿಲ್ಬೆನಲ್ಲಿ ಒಂದು ಮಾತು ಹೇಳ್ತಾರೆ, ಇವ್ರು ಏನು ತಪ್ಪು ಮಾಡ್ತಾರೋ ಇವ್ರಿಗೆ ಗೊತ್ತಿಲ್ಲಪ್ಪ, ಕ್ಷಮಿಸು ತಂದೆ, ಇವ್ರಿಗೆ ಏನು ಗೊತ್ತಿಲ್ಲ, ಕ್ಷಮಿಸು ಅಂತಲೂ ಕೂಡ ಹೇಳ್ತಾರೆ ಪ್ರಿಯರೇ. ಪ್ರತಿಯೊಂದನ್ನೇ ಕಳ್ಳ ಗಮನಿಸುತ್ತಿದ್ದ ಪ್ರಿಯರೇ. ಗಮನಿಸುತ್ತಾ ಇರುವಾಗ ಈತನು ಧ್ಯಾನಿಸುತ್ತಿದ್ದ, ಈತನೇ ಕ್ರಿಸ್ತನು, ಇಂಥ ಒಂದು ಜೀವುಳ್ಳ ದೇವರು ನಮ್ಮ ಮುಂದೆ ಇದ್ದಾರೆ. ಈತನು ಇಡೀ ಮಾನವ ಕುಲದ ಪಾಪ ಶಾಪ ದೋಷಗಳನ್ನು ಇವ್ರ ದೇಹದಲ್ಲಿ ಹೊತ್ತುಕೊಂಡು, ಅವರು ಮಾಡಿದ ಪಾಪ ಅಪರಾಧಗಳಿಗೆ ನಿಮಿತ್ತ ಅವರು ಅನುಭವಿಸ್ಬೇಕಾಗಿರೋ ನಿತ್ಯ ನರಕವನ್ನು ಹೊಂದಿಕೊಂಡು ಇವರು ಶಿಲುಬೆಯಲ್ಲಿ ಸಾಯ್ತಾರೆ. ಮತ್ತೆ ಇವರು ಹೂಣಲ್ಪಟ್ಟು 3 ದಿನ ದೇವರೇ ಇವ್ರನ್ನ ಏಳಿಸ್ತಾರೆ. ಎಲ್ಲ ಗೊತ್ತಿತ್ತು. ಅದಕ್ಕೆ ಅವನೇ ಪ್ರಕಟಣೆಯನ್ನು ಹೇಳ್ತಾರೆ. ಯಹೂದ್ಯರಿಗೂ ಪ್ರಕಟಣೆ ಇಲ್ಲ, ಅಲ್ಲಿರೋ ಯಾರಿಗೂ ಪ್ರಕಟಣೆ ಇಲ್ಲ. ಇನ್ನೊಬ್ಬ ಕಳ್ಳ ದೂಷಿಸಿದ ಕಳ್ಳನಿಗೂ ಕೂಡ ಪ್ರಕಟಣೆ ಇಲ್ಲ. ಈ ಒಂದು ನೋವಿನಲ್ಲೂ ಕೂಡ ಇವನನ್ನು ಕೂಡ ಬೆತ್ತಲೆ ಮಾಡಿರ್ತಾರೆ ಪ್ರಿಯರೇ. ಈತನನ್ನು ಬೆತ್ತಲೆ ಮಾಡುತ್ತಾರೆ. ಇವನು ಕೂಡ ನೋವಿನಲ್ಲಿರ್ತಾನೆ, ಅವಮಾನದಲ್ಲಿರ್ತಾನೆ. ಇವನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ರಿಸ್ತನನ್ನು ನೋಡುತ್ತಿದ್ದಾನೆ. ಕ್ರಿಸ್ತನನ್ನು ನೋಡಿ ಹೇಳ್ತಾನೆ, ಈತನಲ್ಲಿ ಯಾವ ಪಾಪವೂ ಇಲ್ಲ, ನಾವು ಸರಿಯಾದ, ನಮಗೆ ತಪ್ಪಾಗಬೇಕು, ನಾನು ಪಾಪಿ ಎಂಬುದಾಗಿ ಹೇಳಿ ಯೇಸು ಕ್ರಿಸ್ತನಿಗೆ ಇವನು ಮಾತನ್ನು ಹೇಳ್ತಾನೆ. ನೀನು ದೇವರ ಮಗ, ನೀನು ದೇವರ ರಾಜ್ಯವನ್ನು ಪಡೆದು ಬರುವಾಗ ನನ್ನ ನೆನೆಸ್ಕೋಪ. ಎಂಥ ಒಂದು ಮಾತು ಪ್ರಿಯರೇ. ದೇವರ ರಾಜ್ಯ. ಹಾಗಾದರೆ ಇವನಿಗೆ ಚೆನ್ನಾಗಿ ಗೊತ್ತಿತ್ತು, ಇವನು ಸೈತಾನನು ಈ ಒಂದು ಕರ್ತನಾದ ಯೇಸು ಕ್ರಿಸ್ತನು ದೇವಕುಮಾರನನ್ನು ತುಳಿತಾನೆ, ಅಲ್ಲಿ ದೇವರ ರಾಜ್ಯನೇ ಸ್ಥಾಪಿಸಲ್ಪಡುತ್ತದೆ. ದೇವರ ರಾಜ್ಯ ಅಂದರೇನು? ಕಣ್ಣೀರಿಲ್ಲದ ರಾಜ್ಯ, ಸಾವಿಲ್ಲದ ರಾಜ್ಯ, ರೋಗ ರುಜಿನಗಳಿಲ್ಲದ ರಾಜ್ಯ, ಹೊಟ್ಟೆ ಚಿಲ್ಲದ ರಾಜ್ಯ, ಸೈತಾನನ ಅಂಧಕಾರದ ದುಷ್ಟಶಕ್ತಿ ದುರತನ ಇಲ್ಲದಿರುವ ರಾಜ್ಯ, ಪರಿಶುದ್ಧವಾದ ರಾಜ್ಯ, ಪಾಪವಿಲ್ಲದ ರಾಜ್ಯ, ವ್ಯಭಿಚಾರವಿಲ್ಲದ ರಾಜ್ಯ, ಹಣದಾಸೆ ಇಲ್ಲದ ರಾಜ್ಯ. ಆ ರಾಜ್ಯದಲ್ಲಿ ನಾವು ದುಡಿಬೇಕು ಅಂತ ಇಲ್ಲ ಪ್ರಿಯರೇ. ಆ ರಾಜ್ಯದಲ್ಲಿ ನಾವು ಕಷ್ಟಪಡಬೇಕು ಅಂತಿಲ್ಲ. ಈಗಲಾದರೂ ನೋಡಿ, ಸುವಾರ್ತೆಯನ್ನು ಸಾರಬೇಕಾದ್ರೆ ನಮ್ಮನ್ನು ಅನೇಕರು ಹಿಂಸಿಸ್ತಾರೆ, ಕೊಲೆ ಮಾಡ್ತಾರೆ. ಯಾವ ಹಿಂಸೆಯೂ ಇರುವುದಿಲ್ಲ, ಕೊಲೆ ಇರುವುದಿಲ್ಲ, ಜಗಳವಿಡುವುದಿಲ್ಲ, ಹಿಂಸೆ ಇರುವುದಿಲ್ಲ. ಈ ಒಂದು ಪ್ರಕಟಣೆ ಕಳ್ಳನಿಗೆ ಸಿಕ್ಕಿತ್ತು ಪ್ರಿಯರೇ. ಅದಕ್ಕಾಗಿ ಅವನು ಅಂದ, ನಿನ್ನ ರಾಜ್ಯವನ್ನು ಪಡೆದು ಬರುವಾಗ ನನ್ನ ನೆನೆಸ್ಕೋ ಅಂದ. ಆಗಾಗ ಯೇಸು ಕ್ರಿಸ್ತರ ಈತನನ್ನು ನೋಡಿ ಹೇಳ್ತಾರೆ, ನನ್ನ ಜೊತೆ ಈಗೋ ನೀನು ಪರದೇಶನಲ್ಲಿರ್ತೀಯ ಎಂಬುದಾಗಿ. ಸೊ ಎಂಥ ಈ ಒಂದು ನೋಡಿ, ಈ ವಾಕ್ಯ ಅಲ್ಲಿದ್ದವರೆಲ್ಲ ಅಂದ್ಕೊಂಡಿದ್ರು,
ಹೇಗೋ. ಆದರೆ ಕಳ್ಳನಿಗೆ ಎಂಥ ಒಂದು ಆಶೀರ್ವಾದ. ಆ ಕಳ್ಳ ಯಾವುದೇ ರೀತಿಯಾದ ಸೇವೆಯನ್ನು ಆತನು ಮಾಡಲಿಲ್ಲ. ಯಾವ ಸೇವೆಯನ್ನು ಮಾಡಿಲ್ಲ. ಸುವಾರ್ತೆ ಸಾರದ್ನ ಇಲ್ಲ, ದೆವ್ವಗಳನ್ನು ಓಡಿಸೋದನ್ನ ಇಲ್ಲ, ಯೇಸು ಸ್ವಾಮಿ ಜೊತೆ ಶಿಷ್ಯನಾಗಿ ಸೇವೆ ಮಾಡೋದನ್ನ ಇಲ್ಲ. ಕಳ್ಳನಾಗಿದ್ದಂಥವನು ಒಪ್ಪಿಕೊಂಡ ಯೇಸು ಕ್ರಿಸ್ತನೇ ಒಡೆಯ, ರಕ್ಷಕ, ಈತನು ದೇವಕುಮಾರನು, ಈತನೇ ಕ್ರಿಸ್ತನು ಎಂಬುದಾಗಿ ದೃಢವಾಗಿ ನಂಬುದ. ಎಲ್ಲರೂ ಕೂಡ ಅಲ್ಲಿ ನೋಡಿದ ಅನೇಕರು ಆತನ ದೂಷಿಸ್ತಾ ಇದ್ದಾರೆ, ಅನೇಕರು ಆತನ ಮೇಲೆ ಅನುಮಾನವನ್ನು ಪಡ್ತಾ ಇದ್ದಾರೆ. ಆದರೆ ಈ ಕಳ್ಳ ಪಡಲೇ ಇಲ್ಲ. ಯಾರನ್ನು ನೋಡದೆ ಅಲ್ಲಿರೋ ಸಮಾಜವನ್ನಾಗಲಿ, ಅಲ್ಲಿರೋ ಯಹೂದ್ಯರನ್ನಾಗಲಿ, ಅನ್ಯಜರನ್ನಾಗಲಿ ಆ ಕಳ್ಳನ ಮಾತನ್ನು ಕೇಳದೆ ಈತನನ್ನೇ ಇವನು ತಪ್ಪಿಸುತ್ತಾನೆಂದು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಒಪ್ಪಿಕೊಂಡು ಆತನ ನೋಡಿ ಹೇಳ್ತಾನೆ, ಇಗೋ ಯೇಸುವೆ, ನೀನು ದೇವರಾಜ್ಯವನ್ನು ಪಡೆದುಕೋ ಬರುವಾಗ ಎಂಥ ಒಂದು ಕಾನ್ಫಿಡೆನ್ಸ್, ನಂಬಿಕೆ. ಯೇಸು ಸ್ವಾಮಿಯಲ್ಲಿರೋ ಕರ್ತಂತ ಯೇಸು ಸ್ವಾಮಿ ದೇವರಾಜ್ಯವನ್ನು ಪಡೆದುಕೊಂಡು ಬರ್ತಾರೆ. ಅವರು 3 ದಿನ ಹೇಳ್ತಾರೆ, ಇವರೇ ಕ್ರಿಸ್ತನು, ಪಾಪ ವಿಮೋಚಕ ಈತನೇ ಎಂಬುದಾಗಿ ಹೇಳ್ತಾನೆ. ಅದು ದೇವರಿಗೆ ಬಹಳ ಇಷ್ಟವಾಗುತ್ತೆ ಪ್ರಿಯರೇ. ಈಗೋ ನೀನು ಪರದೇಶನಲ್ಲಿರ್ತೀಯ, ನನ್ನ ಜೊತೆ ಇರ್ತೀಯ ಎಂಬುದಾಗಿ ಹೇಳೇ ಬಿಡ್ತಾರೆ, ಘೋಷಿಸೇ ಬಿಡ್ತಾರೆ ಪ್ರಿಯರೇ. ಎಂಥ ಒಂದು ಆಶೀರ್ವಾದ. ಹಾಗಾದರೆ ಇಲ್ಲಿ ನಾವು ಇನ್ನೊಂದು ಗಮನಿಸಬಹುದಾದಂಥ ವಿಷಯ ಏನೆಂದರೆ, ಈಗಲೂ ಅದೇ ರೀತಿ ಇದೆ ಪ್ರಿಯರೇ. ಕೆಲವರು ಯೇಸು ಕ್ರಿಸ್ತನನ್ನು ನೋಡಿ ಹಲ್ಲೆಗಳಿತಾರೆ, ಕೆಲವರು ಯೇಸು ಕ್ರಿಸ್ತನ ನೋಡಿ ನಂಬುತ್ತಾರೆ. ಯಾಕೆ ನನಗೆ ಯೇಸು ಸ್ವಾಮಿ ಉತ್ತರ ಕೊಡುವುದಿಲ್ಲ? ಪ್ರಕಟಣೆ ಇಲ್ಲ. ಯಾಕೆ ಉತ್ತರ ಕೊಡುವುದಿಲ್ಲ? ಅನುಮಾನದಿಂದ, ಶುದ್ಧವಾದ ಹೃದಯವಿಲ್ಲದೆ, ಹೃದಯದಲ್ಲಿ ಬೇಡದೇ ಇರೋ ಪಾಪಗಳನ್ನು ತುಂಬಿಕೊಂಡು, ಬೇಡದೇ ಇರೋ ಕಾರ್ಯಗಳನ್ನು ತುಂಬಿಕೊಂಡು ದೇವರ ಮುಂದೆ ಹೋಗುವುದಾದರೆ ಆತನು ಹೇಗೆ ನಿನಗೆ ಉತ್ತರ ಕೊಡ್ತಾನೆ? ಇವತ್ತು ಹೇಗೆ ಉತ್ತರ ಕೊಡ್ತಾರೆ ಪ್ರಿಯರೇ? ಆತನು ಉತ್ತರ ಕೊಡುವುದು ನಿಷ್ಕಳಂಕವಾದ ನಂಬಿಕೆಯ ಹೃದಯ ಉಳ್ಳವರಿಗೆ ಪ್ರಿಯರೇ. ಯಾವುದೇ ರೀತಿ ಅಪನಂಬಿಕೆ ಇಲ್ಲದೆ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡು ಹೋಗದಾಗ ಆತನನ್ನು ರಕ್ಷಿಸಲು ಶಕ್ತನಾಗಿದ್ದಾನೆ, ಹಾಗೂ ನಿನ್ನನ್ನು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಕಳ್ಳ ತನ್ನ ತಪ್ಪನ್ನು ಅಲ್ಲಿ ಸಮಾಜದ ಮುಂದೆಯೂ ಜನರ ಮುಂದೆಯೂ ಒಪ್ಪಿಕೊಂಡು ಈತನೇ ಕ್ರಿಸ್ತನೆಂದು ಆತನನ್ನು ಘನಪಡಿಸ್ತಾ ಇದ್ದಾನೆ ಪ್ರಿಯರೇ. ಇನ್ನೊಬ್ಬ ಕಳ್ಳ ಆ ರೀತಿ ಮಾಡಲಿಲ್ಲ. ಅದೇ ರೀತಿ ಈ ಪ್ರಪಂಚದಲ್ಲೂ ಕೂಡ 2 ರೀತಿಯಾದ ಜನರಿದ್ದಾರೆ. ಆತನು ಉತ್ತರಿಸುವುದು, ಆತನ ಯಾರಿಗೆ ಹಲ್ಲೆಗಳಿತಾರೋ ಅವ್ರಿಗೆಲ್ಲ ಪ್ರಿಯರೇ. ಆತನ ನಿಂದಿಸಿ ಮಾತನಾಡೋರಿಗೆ ಉತ್ತರ ಕೊಡುವುದಿಲ್ಲ. ಕಳ್ಳರು ನಿಂದಿಸಿ ಮಾತನಾಡುವಾಗ, ಯಾಕೆ ಹೀಗೆ ನನಗೆ ಮಾತಾಡ್ತೀಯಾ, ಯಾಕೆ ಹೀಗೆ ಹೇಳ್ತೀಯಾ, ನಾನೇನು ತಪ್ಪು ಮಾಡಿಲ್ಲ ಅಂತ ಅವರು ಏನೂ ಸಾಬೀತುಪಡಿಸಲಿಲ್ಲ ಪ್ರಿಯರೇ. ಹೇಳ್ಬೋದಾಗಿತ್ತು, ಯಹೂದ್ಯರಿಗೂ ಹೇಳ್ಬೋದಾಗಿತ್ತು, ಯಾಕೆ ನಾನು ಹಿಂಸೆ ಕೊಡ್ತೀರಾ ಅಂತ. ಇಲ್ಲ, ಆತನು ಬಂದಿದ್ದೇ ದೇವರ ಚಿತ್ತವನ್ನು ನೆರವೇರಿಸಲು. ಆತನು ಬಂದಿದ್ದೇ ಇಡೀ ಮಾನವ ಕುಲದ ಪಾಪ ಶಾಪ ದೋಷಗಳನ್ನು ಹೊರಡು. ಏಷಾಯ ಪ್ರವಾದಿಯ ಮುಖಾಂತರ ನೀವು ಧ್ಯಾನ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಈತನು ಹೊತ್ತ ಹೊರೆಯು ನಮ್ಮ ದಂಡನೆಯೇ ಹೌದು, ನಮ್ಮ ದಂಡನೆ ನಿಮಿತ್ತ ಇದಕ್ಕೆ ಪೆಟ್ಟು ಬಿತ್ತು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆ ಈತನು ವಹಿಸಿಕೊಂಡನು. ಯೆಹೋವನು ಈತನು ಜಜ್ಜುವುದು ಆತನ ಸಂಕಲ್ಪ, ಆತನ ಚಿತ್ತವಾಗಿತ್ತು ಅಂತ ಎಲ್ಲ ಬರೆಯಲ್ಪಟ್ಟಿದೆ ಪ್ರಿಯರೇ. ಸೊ ಯೇಸು ಕ್ರಿಸ್ತರು ತಂದೆಯನ್ನು ದೂಷಿಸಿ ನೋಡಿದ್ರು, ಕಳ್ಳ ಯೇಸುವನ್ನೇ ದೂಷಿಸಿ ನೋಡಿದ. ರಕ್ಷಿಸಲ್ಪಡುವ ಜನಗಳು ಇವತ್ತು ಯಾರು ಯೇಸು ಕ್ರಿಸ್ತರು ಯಾರಿಗೂ ಕೂಡ ಬಲವಂತ ಮಾಡುವುದೇ ಇಲ್ಲ. ಯಾರು ಸ್ವಇಚ್ಛೆಯಿಂದ ಒಪ್ಪಿಕೊಂಡು ಯೇಸುವನ್ನು ನಂಬುತ್ತಾರೋ ಅವರಿಗೆ ದೇವರ ರಾಜ್ಯ. ಈ ಕಳ್ಳ ಕೇಳ್ಬೋದಾಗಿತ್ತಲ್ವ? ಕಳ್ಳ ಏನನ್ನು ಕೇಳ್ದ? ಕಳ್ಳ, ನನಗೆ ಕ್ರಿಸ್ತನೇ, ನಾನಿನ್ನ ನಂಬ್ತೀನಪ್ಪ, ನನಗೆ ಶಿಲ್ಬೆಯಲ್ಲಿ ನನಗಿಂದ ಶಿಕ್ಷೆನ ನನಗೆ ಕಾಪಾಡು, ನನಗೆ ಹೆಂಡತಿ ಮಕ್ಕಳ ಜೊತೆ ಹೋಗ್ತೀನಿ, ಹಣ ಸಂಪಾದನೆ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳ್ಕೊಬೋದಾಗಿತ್ತು. ಆಪ್ಷನ್ ಇತ್ತು ನೋಡಿ. ಅವ್ನು ದೇವರು ಅಂತ ಗೊತ್ತಿದ್ದು ಕೂಡ ಅವ್ನು ದೇವರ ರಾಜ್ಯನ ಪಡ್ಕೊಂಬಂದಾಗ ನಾನು ನೆನೆಸ್ಕೊ ಅಂತ ಹೇಳ್ತಾ ಇದ್ದೇನೆ ನೋಡಿ. ದೇವರ ರಾಜ್ಯ, ಸಾವಿಲ್ಲದ ರಾಜ್ಯದಲ್ಲಿ ನಿತ್ಯತ್ವಕ್ಕೂ ನೀನು ಜೀವಿಸಕ್ಕೆ ಹೋಗ್ತೀಯಲ್ಲ, ತಂದೆಯಾದ ದೇವರ ಬಳಿ, ಹೊಸ ರಾಜ್ಯದಲ್ಲಿ, ಹೊಸ ಯೆರೂಸಲೇಮಲ್ಲಿ, ಅಲ್ಲಿ ನನಗೊಂದು ಸ್ಥಾನ, ನನಗೊಂದು ಜಾಗ ಕೊಡಪ್ಪ. ಇಲ್ಲಿ ಹಣ, ಆಸ್ತಿ ಏನನ್ನು ಕೂಡ ಅವ್ನು ಕೇಳ್ತಾ ಇಲ್ಲ. ಅನೇಕರು ಪ್ರಿಯರೇ ನಶಿಸಿ ಹೋಗುವ ಸಂಗತಿಗಳ ಮೇಲೆ ಅದರ ಹಿಂದೆ ಹೋಗಿ ತಮ್ಮನ್ನೇ ನಾಶಪಡಿಸ್ಕೊತಾ ಇದ್ದಾರೆ. ಹಣದಾಸೆಯು ಸಕಲ ಕೆಟ್ಟತನಕ್ಕೆ ಮೂಲವಾಗಿದೆ ಎಂದು ತಿಳಿದು ಅದರ ಭ್ರಾಂತಿಗೆ ಬಿದ್ದು ಕ್ರಿಸ್ತ ನಂಬಿಕೆಯನ್ನು ಕಳ್ಕೊಳ್ತಾ ಇದ್ದಾರೆ ನೋಡಿ. ಇಂಥ ಒಂದು ಆಶೀರ್ವಾದ ಕಳ್ಳ ಪಡ್ಕೊಂಡ. ಜಸ್ಟ್ ಒಂದು ಪುಟ್ಟ ನಂಬಿಕೆ ವಾಕ್ಯದಲ್ಲಿ ನೋಡುತ್ತೇವೆ. ಸಾಸಿವೆ ಕಾಳಷ್ಟು ನಂಬಿಕೆ ನಿಂಗೆ ಇಡುವುದಾದರೆ ಈ ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗು, ಸಮುದ್ರದಲ್ಲಿ ಬೀಳು ಎಂದು ಹೇಳುವುದಾದರೆ ಅದು ಹಾಗೆ ಆಗುವುದು ಎಂಬುದಾಗಿ. ಸೊ ಇಲ್ಲಿದ್ದಂಥ ಇವನ ಬೆಟ್ಟದಿಟ್ಟಂಥ ಒಂದು ಪಾಪ, ಸಣ್ಣ ಸಾಸಿವೆ ಕಾಳಷ್ಟು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಾಗ ಇವನಲ್ಲಿರ್ತಕ್ಕಂಥ ಬೆಟ್ಟದಂಥ ಪಾಪ ಅದು ಎಲ್ಲಿಗೆ ಹೋಗಿ ಬಿದ್ದೋಯ್ತು. ಇವನು ರಕ್ಷಿಸಲ್ಪಟ್ಟೇ ಬಿಟ್ಟ, ಪರದೇಶಕ್ಕೆ ಹೊರಟೇ ಹೋದ. ಯೇಸು ಕ್ರಿಸ್ತಲ್ಲಿರ್ತಕ್ಕಂಥ ನಿತ್ಯವಾದ ರಕ್ಷಣೆಯನ್ನು
ಹೊಂದೇ ಬಿಟ್ಟ ಪ್ರಿಯರೇ. ಎಂಥ ಒಂದು ವಾಕ್ಯ. ಅದೇ ರೀತಿ ಇವತ್ತು ನಾವು ಸಮಾಜ ಏನು ಹೇಳುತ್ತೆ, ಅವರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ ಅನ್ನೋದು ಬೇಡ. ನಾವು ಯೇಸು ಕ್ರಿಸ್ತನ ಕುರಿತು ಏನನ್ನ ಪ್ರಕಟಣೆಯನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಾವು ತಿಳಿಯಬೇಕು. ಈತ ಬಂದಿದ್ದೇ ರಕ್ಷಿಸಲಿಕ್ಕಾಗಿ, ಈತ ಬಂದಿದ್ದೇ ನಿತ್ಯ ಜೀವ ಕೊಡಲಿಕ್ಕಾಗಿ, ಈತ ಬಂದಿದ್ದೇ ಕೆಟ್ಟು ಹೋಗಿರೋ ಮನುಷ್ಯನ ಸರಿಪಡಿಸಲಿಕ್ಕಾಗಿ. ನೋಡಿ, ಕೆಟ್ಟು ಹೋಗಿದಂಥ ಕಳ್ಳ ಅಲ್ಲಿ ಸರಿಯಾದ ಅವನ ಪಾಪಕ್ಕೆ ಪಶ್ಚಾತ್ತಾಪಪಟ್ಟ, ಕ್ರಿಸ್ತನಾಗಿ ಬಂದು ಪಾಪನ ಲಯಪಡಿಸಿದ, ಇದರತಕ್ಕಂಥ ಪಾಪನ ಲಯಪಡಿಸಿದ, ದೇವಕುಮಾರನಿಗೆ ಬಂದು ಸೈತಾನನ ಕಾರ್ಯಗಳನ್ನು ಲಯಪಡಿಸಿದ ಅಲ್ಲವ ಈ ಸತ್ಯವಾದ ಪ್ರಕಟಣೆ. ಈತನಿಗೆ ಸಾವಿಲ್ಲ, ಈತನ ರಾಜ್ಯ ನಿತ್ಯವಾದದ್ದು. ಸೊ ನಾವು ಇದನ್ನು ದಯಮಾಡಿ ಹೃದಯದಿಂದ ನಂಬೋಣ, ನಾವು ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಪ್ರಿಯರೇ. ದಯಮಾಡಿ ನನ್ನೊಟ್ಟಿಗೆ ಪ್ರಾರ್ಥಿಸಿ. ತಂದೆಯಾದ ದೇವರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಕೃಪಾ ಪರಿಶುದ್ಧವಾದ ಆಸನಕ್ಕೆ ಬರ್ತೇನಪ್ಪ. ಕರ್ತನೆಗೆ ಈ ವಾಕ್ಯವನ್ನು ಕೇಳಿದ ಎಲ್ಲರನ್ನು ಆಶೀರ್ವದಿಸು. ಎಂಥ ಒಂದು ಜೀವಳ್ಳವಾದ ಪ್ರಕಟವಾದ ವಾಕ್ಯವಾಗಿದೆ ಸ್ವಾಮಿ. ನಾವು ಸಮಾಜವನ್ನು ನೋಡಿ ಬರುವುದಿಲ್ಲ ಅಪ್ಪ, ಇವರು ಹೇಳಿಕೆಯನ್ನು ಕಂಡು ನಿನ್ನ ಬಳಿಗೆ ಬರುವುದಿಲ್ಲ. ನಿಷ್ಕಳಂಕವಾಗಿ ನಾವು ನಿಮ್ಮನ್ನು ನಂಬುತ್ತೇವೆ. ನೀವೇ ನನ್ನ ಕರ್ತನು, ಒಡೆಯನು, ರಕ್ಷಕನೆಂದು ನಿಮ್ಮ ಪುನರುತ್ಥಾನದಲ್ಲೂ ನಿಮ್ಮ ಕಲ್ವಾರಿ ಶಿಲುಬೆ ಮರಣದಲ್ಲೂ ನಂಬಿಕೆ ಇಡುತ್ತೇವೆ ಯೇಸುವೆ. ಅಪ್ಪ, ಮರಣವನ್ನು ಗೆದ್ದು ಬಂದಂಥ ಏಕೈಕ ವ್ಯಕ್ತಿ ದೇವರು ನೀನು ಮಾತ್ರ ಸ್ವಾಮಿ. ನೀನು 33 ವರ್ಷಗಳ ಕಾಲ ಪರಿಶುದ್ಧವಾಗಿ ನೀನು ಜೀವಿಸಿದೆ ಕರ್ತನೆ. ಯಾವ ಪಾಪವನ್ನು ಕೂಡ ನೀನು ಮಾಡಿಲ್ಲ, ಮಾದರಿ ಜೀವಿತ ತೋರಿಸಿಕೊಟ್ಟು ಹೋದೆ ಸ್ವಾಮಿ. ಓ ಕರ್ತನೆ, ಈ ವಾಕ್ಯವನ್ನು ನೋಡಿದಾಗ ಅಪ್ಪ, ಯಾವ ಸೇವೆಯೂ ಕೂಡ ನೀನು ಕೇಳುವುದಿಲ್ಲ ಕರ್ತನೆ. ಯಾವ ಒಂದು ಶಿಷ್ಯತ್ವವನ್ನು ಇಲ್ಲಿ ಕೇಳಲಿಲ್ಲ ಕರ್ತನೆ. ಕಳ್ಳನ ಒಬ್ಬ ಕಳ್ಳ ಒಪ್ಪಿಕೊಂಡು ಯಾವ ಸೇವೆಯನ್ನು ಮಾಡಿದ ರಕ್ಷಿಸಲ್ಪಟ್ಟ. ಎಂಥ ಒಂದು ಕನಿಕರ, ಎಂಥ ಒಂದು ಕೃಪೆ ಸ್ವಾಮಿ. ನಿನ್ನ ಬಳಿಗೆ ಬರುವವರನ್ನ, ನಿನ್ನ ನಂಬುವವರನ್ನ ತಳ್ಳಿಯೇ ಬಿಡುವುದಿಲ್ಲ ಎಂಬುದಾಗಿ ವಾಕ್ಯ ತಿಳಿಸಿಕೊಡುತ್ತದೆ ಕರ್ತನೆ. ಕೇಳಿದ ಎಲ್ಲರನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ಅವ್ರು ಮಾಡೋ ಕೆಲಸ ಕಾರ್ಯ ಎಲ್ಲದರಲ್ಲೂ ಸಮೃದ್ಧಿಯಾಗಿ ಒಂದು ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಪಾಪಕ್ಕೆ ಪ್ರೇರೇಪಿಸುವ ಎಲ್ಲ ಸಂಗತಿಗಳು ಜೀವಿತವನ್ನು ಬಿಟ್ಟು ಹೋಗಲಿ ಸ್ವಾಮಿ. ಹೌದಪ್ಪ, ಬೇಗಡೆ ಬೇಕಾಗಿದ್ದರೆ ಬೇಗಡೆ ಅನುಗ್ರಹಿಸು ಕರ್ತನೆ. ಒಡೆದೋಗದ ಗಂಡ ಹೆಂಡರ ಕುಟುಂಬದಲ್ಲಿ ಅನ್ಯೋನ್ಯತೆ ಉಂಟಾಗಲಿ. ಯಾವ ವಿಷಯದಲ್ಲೂ ಸಮಾಧಾನವನ್ನು ಒಂದು ಪ್ರೀತಿನ ಕಳೆದುಕೊಂಡಿದ್ದರೆ ಅದು ಮತ್ತೆ ಪುನರುಸ್ಥಾಪಿಸಲ್ಪಡಲಿ. ಕೇಳಿದರೆಲ್ಲರನ್ನು ಆಶೀರ್ವದಿಸು, ವಾಕ್ಯವನ್ನು ಆಶೀರ್ವದಿಸು. ಇದರ ಮೂಲಕ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಪವಿತ್ರಾತ್ಮನ ಒಬ್ಬೊಬ್ಬರಲ್ಲಿ ಚಲಿಸಿ ಕರ್ತನೆ. ಅದ್ಭುತ ಸ್ವರೂಪನಪ್ಪ ನೀವು ಸ್ವಾಮಿ. ನಮ್ಮೊಳಗಡೆ ಇವತ್ತು ಸಹಾಯಕನಾಗಿ ನಮ್ಮನ್ನು ಮೊರೆಯುತ್ತಿರೋ ತಾಯಿ ನೀನಪ್ಪ ಕರ್ತನೆ. ಕನಿಕರಿಸಿ ಆಶೀರ್ವದಿಸಿ, ಒಬ್ಬೊಬ್ಬರನ್ನು ಆಶೀರ್ವದಿಸಿ ಕರ್ತನೆ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರ, ತಂದೆಯೇ ಸ್ತೋತ್ರ, ಯೇಸು ಕ್ರಿಸ್ತನೇ ಸ್ತೋತ್ರ. ಕೇಳಿದೆಲ್ಲರನ್ನೂ ಆಶೀರ್ವದಿಸ್ತೇನಪ್ಪ, ವಾಕ್ಯವನ್ನು ಆಶೀರ್ವದಿಸ್ತೇನೆ ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕೇಳಿ ಹೊಂದಿದ್ದೇವೆ, ಪವಿತ್ರಾತ್ಮನ ಸಹಕಾರದಿಂದ, ಪರಿಶುದ್ಧ ಜೀವಳ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಶಾಂತಿಯು ನಿಮ್ಮೊಂದಿಗೆ ಎಂದೆಂದಿಗೂ ಇರಲಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್.